ನಮಸ್ಕಾರ. ದಾವಣಗೆರೆ ವಿಶ್ವವಿದ್ಯಾನಿಲಯದ BA 5ನೇ ಚಾತುರ್ಮಾಸದ ಐಚ್ಛಿಕ ಕನ್ನಡ ಪತ್ರಿಕೆ ಕನ್ನಡ ಭಾಷೆ ರಚನೆ ಮತ್ತು ಸ್ವರೂಪ ಅವಧಿ 35. ಘಟಕ 2 ಕನ್ನಡ ಭಾಷೆಯ ಪ್ರಾಚೀನತೆ ಮುಂದುವರೆದುದು. ಹಿಂದಿನ ತರಗತಿಯ ಅವಲೋಕನ. ಈ ಹಿಂದಿನ ಅವಧಿಯಲ್ಲಿ ಹರಪ್ಪ ಮೊಹೆಂಜೊದಾರೋ ಸಂಸ್ಕೃತಿಗೆ ಸೇರಿದ ಮುದ್ರಿಕೆಗಳಲ್ಲಿನ ಕನ್ನಡದ ಉಲ್ಲೇಖಗಳು, ಗ್ರೀಕ್ನ ಪ್ರಸಿದ್ಧ ಯಾತ್ರಿಕ ಟಾಲೆಮಿಯ ಪ್ರಾಚೀನ ಭಾರತದ ಸ್ಥಳಗಳ ಉಲ್ಲೇಖ, ಪ್ರಾಚೀನತೆಗೆ ಬೌದ್ಧ ಮೂಲ ಹುಡುಕುವ ಪ್ರಯತ್ನಗಳು, ಹಾಲರಾಜ ಸಂಕಲಿಸಿದ ಪ್ರಾಕೃತ ಗಾಥಾಸಪ್ತಶತಿ ಕಾವ್ಯದಲ್ಲಿನ ಕನ್ನಡ ಪದಗಳ ಆಧರಿಸಿ ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ಗುರುತಿಸಲು ನಡೆಸಿರುವ ಪ್ರಯತ್ನಗಳನ್ನು ತಿಳಿದಿದ್ದೇವೆ. ಕಲಿಕಾ ಉದ್ದೇಶಗಳು: ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ಸಮರ್ಥಿಸುವ ಆಧಾರಗಳನ್ನು ತಿಳಿಯುವುದು. ಕಲಿಕಾ ಫಲಿತಾಂಶಗಳು: ವಿದ್ಯಾರ್ಥಿಗಳು ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ಸಮರ್ಥಿಸುವ ಆಧಾರಗಳನ್ನು ಗ್ರಹಿಸುವರು. ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ಸಮರ್ಥಿಸುವ ಇರುವ ಪ್ರಮುಖ ಆಧಾರಗಳನ್ನು ಈ ಅವಧಿಯಲ್ಲಿ ಮುಂದುವರಿಸುವುದಾದರೆ, ಈಜಿಪ್ಟಿನ ಆಕ್ಸಿರಿಂಕಸ್ ಎಂಬ ಗ್ರೀಕ್ ಪ್ರಹಸನದಲ್ಲಿ ಬರುವ ಸಂಭಾಷಣೆಯ ಕೆಲವು ಮಾತುಗಳು ಗ್ರೀಕ್ ಭಾಷೆಯವಲ್ಲ, ಅವು ಕನ್ನಡ ಶಬ್ದಗಳೆಂದು ಡಾಕ್ಟರ್ ಶ್ಯಾಮಶಾಸ್ತ್ರಿಗಳು ಊಹಿಸಿದರು. ಆರ್. ನರಸಿಂಹಾಚಾರ್ಯರು, ಗೋವಿಂದ ಪೈಗಳು ಅನಂತರ ಆ ಬಗ್ಗೆ ವಿವರವಾಗಿ ಚರ್ಚಿಸಿ ಪ್ರತಿಪಾದಿಸಿದ್ದಾರೆ. ಅವು ತಮಿಳು ಆಗಿರಬಹುದು, ಖಚಿತವಾಗಿ ಕನ್ನಡ ಎನ್ನುವಂತಿಲ್ಲ ಎಂದು ಎಸ್. ಶ್ರೀಕಂಠಯ್ಯ ಹೇಳುತ್ತಾರೆ. ಇತ್ತೀಚೆಗೆ ಅದು ತುಳುವಾಗಿರಬಹುದೆಂಬ ವಾದವೂ ಎದ್ದಿದೆ. ಪ್ರಹಸನದ ಕತೆ ಪಶ್ಚಿಮ ಕರಾವಳಿಗೆ ಸಂಬಂಧಿಸಿದುದಾಗಿದೆ. ಮಲ್ಪಿ ನಾಯಕ ಎಂಬ ಉಲ್ಲೇಖವೂ ಇದೆ. ಆ ಕಾಲಕ್ಕೆ ಗ್ರೀಕರು, ರೋಮನ್ನರು ಕನ್ನಡ ನಾಡಿನೊಂದಿಗೆ ವ್ಯಾಪಾರ ಸಂಬಂಧ ಹೊಂದಿದ್ದರು. ಪ್ರಹಸನದ ಕಾಲ ಕ್ರಿಸ್ತಶಕ 150. ಗ್ರೀಕ್ ಪ್ರಹಸನದಲ್ಲಿರುವ ಕನ್ನಡ ಶಬ್ದಗಳಲ್ಲಿ ಕೆಲವು ಹೀಗಿವೆ: ಕ್ರೋನೋ ಕರೆವನೋ, ಲಲ್ಲೆ ಲಲ್ಲೆ, ಕೊಟಕೋಸ್ ಕೊಡಗೂಸು, ಮಿನಿ ಮೀನಾ, ಅಲೆಮಕ್ಕ ಅಲ್ಲೆಮಕ್ಕ, ಅರೆಮಿಂತಿ ಅರ್ಮಿಂದೈ, ಸ್ಕಲ್ಮಕಟ ಕಳ್ಮಕ ತ, ಮಲ್ಪಿನಿಯಾಕ್ ಮಲ್ಪಿನಾಯಕ್, ಜಬೆದೆ ಹಬ್ಬದ ಹೆಡೆ, ಆ ಕಾಲಕ್ಕೆ ಪಾಹ ಆಗಿತ್ತೆ ಇತ್ಯಾದಿ. ಕ್ರಿಸ್ತಪೂರ್ವ 3ನೇ ಶತಮಾನದ ಅಶೋಕನ ಬ್ರಾಹ್ಮಿ ಲಿಪಿಯ ಪ್ರಾಕೃತ ಶಾಸನದಲ್ಲಿ ಬ್ರಹ್ಮಗಿರಿಯಲ್ಲಿ ಇಸಿಲ ಎಂಬ ಪದವಿದೆ. ಇದು ಊರಿನ ಹೆಸರು. ಕರ್ನಾಟಕದಲ್ಲಿತ್ತು ಎಂದು DL ನರಸಿಂಹಾಚಾರ್ಯರು ಹೇಳುತ್ತಾರೆ. ಇಸಿಲದ ಜ್ಞಾತಿಪದ ಎಸಿಲ ಎಂದಿರಬೇಕು. ತಮಿಳಿನ ಎಹಿಲ್ ಅಥವಾ ಎಹಿಲಂ ಕನ್ನಡದಲ್ಲಿ ಎ ಇ ಆಗಿ ಇ ಸಿ ಆಗಿ ಇಸಿಲ ಎಂದಾಗುತ್ತದೆ. ಎಹಿಲ್ಗೆ ತಮಿಳಿನಲ್ಲಿ ಕೋಟೆ ಎಂದರ್ಥ. ಆದ್ದರಿಂದ ಕೋಟೆಯುಳ್ಳ ಅಥವಾ ಕೋಟೆಯೊಳಗಿನ ಊರು ಎಂದರ್ಥ. ಹಾಗಿದ್ದಲ್ಲಿ ಈ ಶಬ್ದವೇ ದಾಖಲಿರುವ ಅತ್ಯಂತ ಪ್ರಾಚೀನ ಕನ್ನಡ ಶಬ್ದವಾಗುತ್ತದೆ. ಮಾಧವಪುರ ಶಾಸನದಲ್ಲಿ ಕ್ರಿಸ್ತಪೂರ್ವ 1ನೇ ಶತಮಾನ ನಾಟಪತಿ ಎಂಬ ಶಬ್ದವಿದೆ. ಅದರಲ್ಲಿ ನಾಟವು ನಾಡು ಎಂಬುದರ ಪ್ರಾಚೀನ ರೂಪ. ಕ್ರಿಸ್ತಶಕ 2ನೇ ಶತಮಾನದ ಶಾತವಾಹನರ ಮಳವಳ್ಳಿ ಶಾಸನದಲ್ಲಿ ಸಂಬಲಿಯುವ ಊರ ಎಂಬ ಶಬ್ದವಿದೆ. ಅಲ್ಲಿಯ ಊರ್ ಖಚಿತವಾಗಿ ಕನ್ನಡದ್ದೆಂದು ಹೇಳಬಹುದು. ಕ್ರಿಸ್ತಶಕ 2ರಿಂದ 4ನೇ ಶತಮಾನದವರೆಗಿನ ಶಾಸನಗಳಲ್ಲಿ ಕೊಟ್ಟ, ಅಪಿಟ್ಟಿ, ವೆಟ್ಟಕ್ಕಿ, ಬೇಗೂರಂ, ಕುಂದಮುಚ್ಚೊಂಡಿ ಶಬ್ದಗಳಿವೆ. ಇವು ಕನ್ನಡ ದ್ರಾವಿಡದಿಂದ ಕವಲೊಡೆದು ಪ್ರತ್ಯೇಕ ಭಾಷೆಯಾಗಿತ್ತೆಂಬುದನ್ನು ಸೂಚಿಸುತ್ತವೆ. ಕ್ರಿಸ್ತಶಕ 2ನೇ ಶತಮಾನದ ಬೌದ್ಧ ಗ್ರಂಥ ಲಲಿತವಿಸ್ತರ-ದಲ್ಲಿ ಕನಾರಿ ಎಂಬ ಲಿಪಿಯ ಹೆಸರು ಉಕ್ತವಾಗಿದೆ. ಹಲ್ಮಿಡಿ ಶಾಸನಕ್ಕೆ 2-3 ಶತಮಾನಗಳಷ್ಟಾದರೂ ಹಿಂದೆ ಕನ್ನಡ ಗ್ರಾಂಥಿಕ ಭಾಷೆಯಾಗಿದ್ದಿರಬೇಕು ಎಂದು ಊಹಿಸಬಹುದು. ಹಲ್ಮಿಡಿ ಶಾಸನದ ನಂತರದ ಶಾಸನಗಳಲ್ಲಿ ವೃತ್ತ, ತ್ರಿಪದಿ, ಛಂದಸ್ಸುಗಳಲ್ಲಿರುವ ಪದ್ಯಗಳನ್ನು ನೋಡಬಹುದು. ಕ್ರಿಸ್ತಶಕ 800ರ ಸೈಗೊಟ್ಟ ಶಿವಮಾರನ ಶಾಸನದ ಗಜಾಷ್ಟಕ ಓವನಿಗೆ ಒನಕೆವಾಡು ಆಗಿ ಜನಪ್ರಿಯವಾಯಿತಂತೆ. ಅಂದರೆ ಆ ಕಾಲಕ್ಕಾಗಲೇ ಜನಪದ ಕಾವ್ಯ ಪ್ರಕಾರಗಳು ಕನ್ನಡದಲ್ಲಿದ್ದುವೆಂದು ಹೇಳಬಹುದು. ಒಟ್ಟಿನಲ್ಲಿ ಕನ್ನಡ ಭಾಷೆಯ ಅಸ್ತಿತ್ವ ಕ್ರಿಸ್ತಪೂರ್ವಕ್ಕೆ ಹೋಗುತ್ತದೆ. ಅವಧಿಯ ಸಾರಾಂಶ: ಈ ಅವಧಿಯಲ್ಲಿ ಗ್ರೀಕ್ ಪ್ರಹಸನದಲ್ಲಿರುವ
ಕನ್ನಡ ಪದಗಳು ಅಶೋಕನ ಕಾಲದ ಬ್ರಹ್ಮಗಿರಿ ಶಾಸನದಲ್ಲಿನ ಇಸಿಲ ಪದ ಪ್ರಯೋಗ, ಮಾಧವಪುರ ಮತ್ತು ಮಳವಳ್ಳಿ ಶಾಸನಗಳು, ಸೈಗೊಟ್ಟ ಶಿವಮಾರನ ಗಜಾಷ್ಟಕಗಳನ್ನು ಆಧರಿಸಿ ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ಗುರುತಿಸಲು ನಡೆದಿರುವ ಪ್ರಯತ್ನಗಳನ್ನು ತಿಳಿಯಲಾಗಿದೆ. ಪರಾಮರ್ಶನ ಗ್ರಂಥಗಳು: ಕನ್ನಡ ಭಾಷಾಶಾಸ್ತ್ರ, ರಾಯ ಧಾರವಾಡಕರ. ಸಂಕ್ಷಿಪ್ತ ಕನ್ನಡ ಭಾಷೆಯ ಚರಿತ್ರೆ, ಎಂ.ಎಚ್. ಕೃಷ್ಣಯ್ಯ. ಕನ್ನಡ ಭಾಷಾ ವ್ಯಾಸಂಗ, ಡಾ. ಸಂಗಮೇಶ ಸವದತ್ತಿ ಮಠ. ನಮಸ್ಕಾರ.